ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇವತ್ತು ಸುಭಾಷಿತ ತಿಳ್ಕೊಳ್ಳೋಣ. ಸಂಬಂಧ ಇರುವ ಬಂಧು ಬಾಂಧವರಿಗಿಂತ ಪ್ರೀತಿಗಿಂತ ಏನೋ ಸಂಬಂಧವಿಲ್ಲದವರು ತೋರಿಸುವ ಆತ್ಮೀಯತೆ, ಸ್ನೇಹ, ಪ್ರೀತಿ, ವಿಶ್ವಾಸ, ಅಭಿಮಾನ ತುಂಬ ಶ್ರೇಷ್ಠವಾದುದು. ಗೊತ್ತಾಯ್ತಾ? ಸಂಬಂಧ ಅಂತೀವಿ, ಸಂಬಂಧ ಮುಖ್ಯ ಅಂತ ಅಲ್ಲ. ಸಂಬಂಧ ಬೇಕು, ಆದರೆ ಯಾರು ಪ್ರೀತಿ ತೋರಿಸ್ತಾರೆ, ಯಾರು ಕಷ್ಟದಲ್ಲಾಗ್ತಾರೆ ಅವರೇ ನಮಗೆ ಸಂಬಂಧಿಕರು. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಅಧ್ಯಾಯ 9 ಗುರುಚರಿತ್ರೆಯನ್ನು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದಸಾದನಂ. ಶ್ರೀಪಾದಯಾತ್ರಿಗಳು ನಿತ್ಯವೂ ದಿನಚರಿಯಂತೆ ಅರುಣೋದಯದಲ್ಲಿ ಕೃಷ್ಣಾ ನದಿ ಸ್ನಾನಕ್ಕೆ ಹೋಗಿ ಅಲ್ಲಿ ತಮ್ಮ ಜಪ ಧ್ಯಾನ ಪೂಜೆಗಳನ್ನು ಮಾಡುತ್ತಿದ್ದರು. ದಿನವೂ ಒಬ್ಬ ಅಗಸನು ಶ್ರೀ ಗುರುಗಳನ್ನು ವಿನಯ ಭಕ್ತಿಗಳಿಂದ ನಮಸ್ಕರಿಸುತ್ತಿದ್ದನು. ಕೆಲವು ಕಾಲ ಅನಂತರ ಗುರುಗಳು ಆತನ ಭಕ್ತಿಗೆ ಮೆಚ್ಚಿ ನೀನು ರಾಜನಾಗು ಎಂದು ಆಶೀರ್ವಾದ ಮಾಡಿದರು. ಯಾರಿಗೆ? ಅಗಸನಿಗೆ, ಬಟ್ಟೆ ಒಗೆಯುತ್ತಿದ್ದವನಿಗೆ. ಆತನಲ್ಲಿ ವೈರಾಗ್ಯ ಬಂದಿತು. ನಿತ್ಯವೂ ಶ್ರೀ ಗುರುಗಳು ತಂಗಿದ್ದ ಮಠಕ್ಕೆ ಬಂದು ಅದರ ಅಂಗಗಳನ್ನು ತೊಳೆದು ಶುಭ್ರಗೊಳಿಸಿ ನಂತರ ತನ್ನ ಕಾಯಕಕ್ಕೆ ತೆರಳುತ್ತಿದ್ದನು. ಒಂದು ದಿನ ಆತನು ಕೃಷ್ಣಾ ನದಿಯಲ್ಲಿ ಬಟ್ಟೆಗಳನ್ನು ಒಗೆಯುತ್ತಿದ್ದಾಗ ಆ ಪ್ರಾಂತ್ಯದ ಯುವಕ ರಾಜನು ತನ್ನ ಅಂತಃಪುರದ ಹೆಂಗಸರೊಡನೆ ಜಲಕ್ರೀಡೆ ಮಗ್ನನಾಗಿದ್ದನೋ. ಇದನ್ನು ಕಂಡ ಆತನ ಮನಸ್ಸು ಕ್ಷಣಕಾಲ ಚಂಚಲವಾಯಿತು. ತಾನು ಬೇಗ ರಾಜನಾಗಬಾರದೆ ಎನಿಸಿತೋ. ಆ ಮಡಿವಾಳನು ತಕ್ಷಣ ತಾನು ಚಿಂತಿಸಿದ್ದು ಅರಿತು ಶ್ರೀ ಗುರುಗಳ ಬಳಿಗೆ ಬಂದು ನಡೆದ ಸಂಗತಿಯನ್ನು ತಿಳಿಸಿದನು. ಆಗ ಸ್ವಾಮಿಗಳು, ನಿನ್ನ ಯೌವನ ರಾಜನಾಗಿ ಜನಿಸಿ ರಾಜಭೋಗಗಳನ್ನು ಅನುಭವಿಸು ಎಂದು ನುಡಿದರು. ಆಗ ಮಡಿವಾಳನು, ಸ್ವಾಮಿ, ತಮ್ಮ ದರ್ಶನ ನನಗೆಂದು ಎಂದು ಕಳಕಳಿಯಿಂದ ಬೇಡಿದರ. ಆಗ ಗುರುಗಳು, ನಿನ್ನ ಅಂತ್ಯಕಾಲದಲ್ಲಿ ಮತ್ತೆ ನಮ್ಮ ದರ್ಶನವಾಗುತ್ತದೆ, ಚಿಂತಿಸಬೇಡ ಎಂದು ಭರವಸೆ ನೀಡಿ ನಸುನಗುತ್ತಾ ಈ ಜನ್ಮದಲ್ಲಿ ರಾಜನಾಗುವೆಯೋ ಎಂದರು. ಮಡಿವಾಳನು, ಸ್ವಾಮಿ, ನನಗೆ ಈ ಜನ್ಮದಲ್ಲಿ ವೈರಾಗ್ಯ ಸಾಕು, ಭೋಗ ಜೀವನ ಬೇಡ, ಮುಂದಿನ ಜನ್ಮದಲ್ಲಿ ಭೋಗವೂ ಸಿಗಲಿ ಎಂದು ಬೇಡಿದನು. ಕೆಲವು ಕಾಲದಲ್ಲಿ ಅವನು ಮೃತನಾದನು. ಮಡಿವಾಳನು ಬೀದರ್ ನಗರದಲ್ಲಿ ಕೆಲ ಕಾಲಾಂತರ ಯುವಕ ರಾಜನಾಗಿ ಹುಟ್ಟಿದನೋ. ಶ್ರೀಪಾದವಲ್ಲಭ ಸ್ವಾಮಿಗಳು ಖ್ಯಾತಿಯ ಕುರವರಪುರ ಹಾಗೂ ಸುತ್ತಮುತ್ತ ಹಬ್ಬಿ ಅನೇಕರು ಅವರ ಭಕ್ತರಾದರು. ಶ್ರೀ ಗುರುಗಳು ತಮ್ಮ ಅವತಾರ ಸಮಾಪ್ತಿಯನ್ನು ತಿಳಿದು ಮುಂದೆ ಮತ್ತೆ ಅವತರಿಸಿರುವ ಸಲುವಾಗಿ ಕೇವಲ 30 ವರ್ಷಗಳಲ್ಲಿ ಅದ್ಭುತ ಪವಾಡ ತೋರಿಸಿ ಆಶ್ವಯುಜ ಶುಕ್ಲ ದ್ವಾದಶಿಯಂದು ಕುರುವಪುರದಲ್ಲಿ ಅದೃಶ್ಯರಾದರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 9ನೇ ಅಧ್ಯಾಯ ಇಲ್ಲಿಗೆ ಸಂಪೂರ್ಣ ಆಗತ್ತೆ. ಶ್ರೀ ರತ್ತಹೃದಯಂ ತ್ರಿಗುಣಾತೀತಂ ತ್ರಿಯಮಾಪತಿ ಮೌಳಿಕಂ ರಾಮಂ ರಾಮಾಪತಿಂ ಕೃಷ್ಣಂ ಗೋವಿಂದಂ ಪಿತಾವಸನಂ ದಿಗಂಬರಂ ನಾಗಾಹಾರಂ ವ್ಯಾಘ್ರ ಚರ್ಮೋತ್ತಿರೇಕಂ ಭಸ್ಮ ಗಂಧಾದಿಲಿಪ್ತಂಗಂ ಮಾಯಾಮುಕ್ತಿಂ ಜಗತ್ಪತಿಂ. ಇಲ್ಲಿಗೆ 9ನೇ ಅಧ್ಯಾಯ ಮುಗೀತು. ನಾಳೆ 10ನೇ ಅಧ್ಯಾಯನ ತಿಳ್ಕೊಳ್ಳೋಣ. ಇವತ್ತು ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 16/11/2024 ಶನಿವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಶರದ್ ಋತು, ಕಾರ್ತೀಕ ಮಾಸ, ಕೃಷ್ಣಪಕ್ಷ, ತಿಥಿ ಪಾಡ್ಯ ರಾತ್ರಿ 12:56, ನಕ್ಷತ್ರ ಕೃತಿಕ ರಾತ್ರಿ 9:05, ಮಳೆ ವಿಶಾಖ 4ನೇ ಪಾದ, ರಾಹುಕಾಲ 9:14ರಿಂದ 10:41 ತನಕ ಇದೆ, ಗುಳಿಕ ಕಾಲ 10:40ರಿಂದ 6:21 ತನಕ ಇದೆ, ಯಮಗಂಟ ಕಾಲ 1:35ರಿಂದ 3 ಗಂಟೆ 2 ನಿಮಿಷ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.